ಪೊಲೀಸ್ನವರು ಈ ಊರಿಗೆ ಬಂದಿದ್ದ ಇತಿಹಾಸನೇ ಇಲ್ವಂತೆ. ಅದೆಲ್ಲ ಇರಬಹುದು. ಬೇಲಿನೇ ಎದ್ದು ಹೊಲ ಮೇಯೋದಿರುತ್ತೆ ಅಂತ ಕಡೆ, ರಕ್ಷಿಸೋರೆ ಭಕ್ಷಿಸ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ಮಾವ. ಅಮ್ಮಾಜಿ ತರದವರು ಊರಿಗೊಬ್ಬರಿದ್ರೆ ನಮ್ಮ ದೇಶ ಸುಖ ಸಮೃದ್ಧಿಯಿಂದ ತುಂಬುತ್ತೆ. ನನಗೆ ಬಂಧು ಅಲ್ಲ, ಬಳಗ ಅಲ್ಲ, ಆದ್ರೂ ಗೌರಕ್ಕ ಒತ್ತಾಸೆಯಾಗಿದ್ದಾರೆ. ಗೌಡ್ರು ಅಷ್ಟೇ, ತುಂಬಾ ತೂಕದ ವ್ಯಕ್ತಿ. ಮಾಡ್ತೀನಿ. ಹಲೋ, ಎದ್ಯಾ ಗೂಬೆ? ಗೂಬೆ ಮಲ್ಕೊಳ್ಳೋದೇ ಇಲ್ಲ ಕಣೆ ಎದೊಳಕ್ಕೆ, ಗೊತ್ತಾ? ಸರಿ, ಹಾಗಾದ್ರೆ ಕೋತಿ ಎದ್ದಿದ್ಯಾ? ಕೋತಿ ಎದ್ದಿದೆ ಅನ್ಸುತ್ತೆ, ನನಗ್ ಫೋನ್ ಮಾಡಿದೆ ಅಂದ್ಮೇಲೆ. ಕೊಟ್ಟೆ ನನ್ನೇ ಕೋತಿ ಅಂತ್ಯಾ? ಅಲ್ವಾ ಮತ್ತೆ, ಬೇಕಿದ್ರು ಕನ್ನಡಿ ನೋಡ್ಕೋ. ಸರಿ, ಏನು ಬೆಳ್ಬೆಳ್ಗೆನೆ ಫೋನು? ಏನಿಲ್ಲ, ಗುಡ್ ಮಾರ್ನಿಂಗ್ ಹೇಳೋಣ ಅಂತ. ಅದನ್ ಬಿಟ್ಟು ಇನ್ನೆಲ್ಲ ಹೇಳ್ತಿದ್ಯಾ? ಹೌದಲ್ವಾ, ಸಾರಿ ಕಣೋ. ಗುಡ್ ಮಾರ್ನಿಂಗ್. ಇದೆಲ್ಲ ಬೇಡಮ್ಮ, ಏನಿಗ್ ಫೋನ್ ಮಾಡಿದ್ಯಾ ಅಂತ ಹೇಳು. ನೀವ್ ಹುಡ್ಗಿರು ಬರೀ ಗುಡ್ ಮಾರ್ನಿಂಗ್ ಹೇಳಕ್ಕೋಸ್ಕರನೇ ಕಾಲ್ ವೇಸ್ಟ್ ಮಾಡ್ಕೊಳಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗೇನಿಲ್ಲಪ್ಪ, ಬೆಳಿಗ್ಗೆನೆ ಎದ್ದೆ, ಹಾಲಿಲ್ಲ ಅನ್ಲು ಅಕ್ಕ. ನೀನು ತೋಟದಿಂದ ಆಚೆ ಬಂದ್ರೆ ಅಲ್ಲೇ ಲೆಫ್ಟ್ ಅಲ್ಲೇ ಇದೆ ಡೈರಿ. ಹೌದಾ? ಬಾವನ್ ಕಳ್ಸೋಣ ಅಂದ್ರೆ ಅವ್ರು ಬೇರೆ ಮಲ್ಗಿದ್ದಾರೆ. ಹೌದಾ? ಹಾಗಿದ್ರೆ ನೀನೇ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಬಂದ್ಬಿಡು. ಹಾಗಂತಾರ? ಹೆಣ್ಣುಡ್ಗಿ ನೀನ್ ಯಾಕೆ ಶ್ರಮ ಪಡ್ತೀಯಾ, ನಾನೇ ತಂದ್ಕೊಡ್ತೀನಿ ಅಂತಾರಪ್ಪ ಒಳ್ಳೆ ಹುಡುಗರಾದ್ರೆ. ಹೌದಾ? ನಾನ್ ಒಳ್ಳೆ ಹುಡುಗ ಅಲ್ಲ ಬಿಡಮ್ಮ. ಹಾಗೇನಿಲ್ಲ, ಯು ಆರ್ ವೆರಿ ಗುಡ್ ಬಾಯ್. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಮ್ಮ. ಸರಿ ಬಿಡು, ಏನೋ ಒಳ್ಳೆ ಹುಡ್ಗ ಆಗಕ್ ಚಾನ್ಸ್ ಕೊಡೋಣ ಅನ್ಕೊಂಡೆ. ಬೇಡಾದ್ರೆ ಬಿಡು, ನೀನ್ ಬ್ಯಾಡ್ ಲಕ್ಕು. ನನ್ನೇ ಹೆದರ್ಸ್ತೀಯಾ? ನಿಂತ್ಕೋ. ಎಲ್ಲಿ ಅಂತ ಹುಡ್ಕೋದು ಸಾವಿತ್ರಿ ನೀ ಹಳ್ಳಿಲಿ? ನಮಸ್ಕಾರ ಅಣ್ಣ. ನಮಸ್ಕಾರ. ನೀವೆಲ್ಲ ಇದೇ ಊರ್ನವ್ರ? ಹೌದು, ಯಾಕಣ್ಣ? ಅಣ್ಣ, ಈ ಊರಲ್ಲಿ ಸಾವಿತ್ರಿ ಅನ್ನೋರ್ ಮನೆ ಎಲ್ಲಿರೋದು? ಸಾವಿತ್ರಿನಾ? ಸಾವಿತ್ರಿ. ಸಾವಿತ್ರಿ. ಓ, ಯಾರ ಸಾವಿತ್ರಿ? ಅದೇ ಕಡ್ಡಿಪುಡಿ ಸಾವಿತ್ರಿ. ಓ ಅಣ್ಣ, ನಮ್ ಸಾವಿತ್ರಿ ಕಡ್ಡಿಪುಡಿ, ವಿಳ್ಳೆದೆಲೆ, ಅಡಿಕೆ ಏನು ಹಾಕೋದಿಲ್ಲ ಅಣ್ಣ. ಇಷ್ಟು ದಿವಸ ಸಿಟಿಲಿದ್ರು, ಈಗಷ್ಟೇ ಈ ಹಳ್ಳಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಹೆಸರು ಕರೆಕ್ಟ್ ಅಣ್ಣ, ಅವ್ರೆ. ಎಲ್ಲಿದಾರಣ್ಣ ಅವ್ರ ಮನೆಯಲ್ಲಿ? ಓ, ಅವ್ರ ಅಣ್ಣ, ಗಂಡ ಉದ್ದಕ್ಕೆ, ಅಯ್ಯಮ್ಮ ಕುಳ್ಳಕ್ಕೆ. ಕರೆಕ್ಟ್ ಕರೆಕ್ಟ್. ಅಣ್ಣ, ಎಲ್ಲಣ್ಣ ಅವ್ರ ಮನೆ? ಅಲ್ಲಿ ಮರ ಕಾಣ್ತಾ ಇದೆ ನೋಡಿ, ಸೀದಾ ಹೋಗಿ ಹಿಂಗೆ ಎಡಕ್ ತಿರ್ಕಡಿ. ಎಡಕ್ ತಿರ್ಕಂಡೆ ತೋಟದಲ್ಲಿ ನಂಜೇಗೌಡ್ರ ಮನೆ ಇದೆ, ಅಲ್ಲೇ ಅವ್ರು ಇರೋದು. ಹೌದಣ್ಣ, ತುಂಬಾ ಉಪಕಾರ ಆಯ್ತಣ್ಣ. ಅಣ್ಣ ಬರ್ತೀನಣ್ಣ. ಸಾವಿತ್ರಿ ಸಿಕ್ಕಿದ್ಲು, ಸಾವಿತ್ರಿ ಸಿಕ್ಕಿದ್ಲು. ಸಾವಿತ್ರಕ್ಕ ಕಾಫಿ ಎಲ್ಲ ಇರ್ಲಿ, ಕುಡಿಯಪ್ಪ. ಹಾಲ್ ತಕ ಬಂದಿದ್ದಕ್ಕೆ ವಿತ್ ಥ್ಯಾಂಕ್ಸ್. ಓಹೋ, ಹಂಗೆ ಕೂಲಿ. ಹೋಗೋ, ಏನೇನೋ ಹೇಳ್ತೀಯಪ್ಪ, ಪ್ಲೀಸ್. ತಪ್ಪೇನೆ ನಾನು ಹೇಳಿದ್ದು? ಮತ್ತೆ ಕೂಲಿ ಗಿಲಿ ಅಂದ್ರೆ ನಮಗ್ ಬೇಜಾರಾಗಲ್ವಾ? ನಾವೇನ್ ಅಂತವ್ರ? ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀಯ? ಸಾವಿತ್ರಕ್ಕ, ಕಾಫಿ ಸೂಪರ್. ನಮ್ಮನೆ ಹಾಲಲ್ಲಿ ಇಷ್ಟ ಚೆನ್ನಾಗಿ ಕಾಫಿ ಆಗುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಹೌದಾ? ನಿಂಗ್ ರುಚಿ ಗೊತ್ತಾಯ್ತೈತೆ. ಕೆಲವ್ರಿಗೆ ಕೆಲವ್ರು ಎದುರುಗಡೆ ಇದ್ರೆ ಜಗತ್ತು ಕಾಣಕ್ಕಿಲ್ಲ, ಕಿವಿನೂ ಕೇಳ್ಸಕ್ಕಿಲ್ಲ. ಹಂಗ್ಯಾಕಾಯ್ತದ ಸತ್ಯಣ್ಣ? ಏನೋಪ್ಪ ಸತ್ಯ, ಸುಮ್ನಿರಿ. ಎಲ್ರು ಬೇಗ ಬೇಗ ಕಾಫಿ ಕುಡೀರಿ, ಹೊರಡ್ಬೇಕು. ಅಕ್ಕ, ಏನೇ ತಿಂಡಿ ಇವತ್ತು? ನಿಂಗೆ ಯಾವಾಗ್ಲೂ ತಿನ್ನೋದು ಕುಡಿಯೋದ್ರ ಬಗ್ಗೆನೇ ಯೋಚನೆ ಕಣೆ. ಹಂಗ್ಯಾಕಂತೀರ ಸಾವಿತ್ರಕ್ಕ? ನೋಡಿ, ಎಷ್ಟ್ ಸ್ವರ್ಗ ಹೋಗಿದ್ದಾಳೆ, ಹಂಚಿ ಕಡ್ಡಿ ತರ. ನಮ್ಮೂರ್ ನೀರಾದ್ರೂ ಬಂದುತ್ತೇನೋ.
ನೀರಲ್ವೋ ಹಾಸ್ಟೆಲ್ ಊಟ ತಿಂಡಿ ಹೇಗಿರ್ತಿತ್ತು ಹೇಳು. ಅಯ್ಯೋ ಅದನ್ನ ಕೇಳ್ತೀರಾ, ದೋಸೆ ಅಂತ ಕೊಡೋರು ಫುಟ್ ಮ್ಯಾಟ್ ಇದ್ದಂಗೆ ಇರೋದು. ಇನ್ನು ಉಪ್ಪಿಟ್ಟು ಪೇಸ್ಟ್ ಸಾರು ನೀರ್ಗೆ ಖಾರ ಪುಡಿ ಹಾಕ್ದಾಗಿರ್ತಾ ಇತ್ತು. ಎಲ್ರು ಹೀಗೆ ಹರಟೆ ಹೊಡಿತಾ ಕೂತಿರ್ತಿರೋ, ಬೇಗ ಬೇಗ ಕಾಫಿ ಕುಡಿದು ಮುಗಿಸ್ತಿರೋ, ಹೊರಡ್ಬೇಕು. ಯಾಕಷ್ಟು ಅರ್ಜೆಂಟ್ ಅಕ್ಕ? ಬೆಂಗಳೂರಲ್ಲಾದ್ರೆ ಪ್ರತಿಯೊಂದಕ್ಕೂ ಟೈಮ್ ಟೇಬಲ್, ಇಲ್ಲಾದ್ರೂ ಆರಾಮಾಗಿರಿ. ಒಂದ್ಸತಿ ಒಲೆ ಉರಿ ಹಾಕಿದ್ರೆ ಬೆಳಗಿನ ಸಾಯಂಕಾಲ ತನಕ ನೀರ್ ಬಿಸಿ ಇರುತ್ತಪ್ಪ. ಹಾಗಲ್ಲ ಮಲ್ಲಿ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಮೊದಲನೇ ಪೂಜೆ ನಮ್ದೇ ಆಗ್ಲಿ ಅಂತ. ಸರಿ ಬಿಡಿ, ನೀವಿನ್ನೂ ಈ ಊರ್ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ಏನಪ್ಪಾ ಅದು? ಏನಿಲ್ಲ, ಹೋಗ್ತಾ ಹೋಗ್ತಾ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಬರ್ತಾ ಸಂಸ್ಥಾನಕ್ಕೆ ಹೋಗಿ ಅಮ್ಮಾಜಿ ನೋಡ್ಕೊಂಡ್ ಬರೋಣ ಅನ್ಕೊಂಡಿದೀವಿ. ನೀನು ಬಾರಪ್ಪ, ಗೈಡ್ ಇದ್ದಂಗೆ ಆಯ್ತದೆ. ನಿಮ್ಮೂರಿನ ಇತಿಹಾಸ, ದಂತಕತೆ, ಫಿಗರ್ಗಳು ನಮಗೂ ಸ್ವಲ್ಪ ಹೆಲ್ಪ್ ಆಯ್ತದೆ. ನಾವು ಬರಲ್ಲಪ್ಪ, ನಮಗ್ ತೋಟದಲ್ಲಿ ಬೇಜಾನ್ ಕೆಲಸ ಇದೆ. ಗೊತ್ತಾಯ್ತು ಬಿಡು, ಸಂಸ್ಥಾನದಾಗೆ ನಿಮ್ಮ ಅಪ್ಪ ಇರ್ತಾರಲ್ವಾ, ಅದಕ್ಕೆ ಬರಲ್ಲ ಅಂದಿದ್ದು. ಪೋಲಿಯಲ್ಲಿ ಇರ್ತೀಯ, ಕ್ಲಾಸ್ ತಗೋತಾರೆ. ಯಾಕೆ ಹೇಳ್ಬಿಡ್ಲಿ ನಮ್ಮ ಅಪ್ಪಯ್ಯ ಪೋಲಿ ಅಂತ? ಎಲ್ಲ ಬಯಲ್ಗೆಳಿಯದೆ, ಅವಾಗ ಗೊತ್ತಾಯ್ತದೆ ಯಾರ್ ಪೋಲಿ ಅಂತ. ಸತ್ಯ, ಆ ಹುಡ್ಗ ಇರೋ ಬರೋ ಕೆಲ್ಸ ಎಲ್ಲ ಬಿಟ್ಟು ನಮ್ ಹಿಂದೆ ಸುತ್ತಕ್ಕಾಗತ್ತಾ? ನೀ ಸಂಜೆ ಬಾಮಲ್ಲಿ. ಏನ್ ಸ್ಪೆಷಲ್ ಮಾಡ್ತೀರಾ ಅಕ್ಕ? ಈರುಳ್ಳಿ ಪಕೋಡ ಮಾಡ್ತೀನಿ. ರೈಟ್. ಒಳ್ಳೆ ಹುಡುಗ. ನೀವಾ? ನಾನು ಸಂಸ್ಥಾನದವರೇನು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ನಮಸ್ಕಾರ. ಏನಮ್ಮ ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ಓ, ಬಹಳ ಸಂತೋಷ, ಬಹಳ ಸಂತೋಷ. ಏನು ಪರದೆ ಹಾಕಿದ್ದೀರಾ? ದೇವ್ರನ್ನ ತೋರ್ಸಲ್ವೇ? ಹೌದು ಹೌದು. ಹಣ್ಣು ಕಾಯಿ ತಂದಿದ್ದೀವಿ, ಅರ್ಚನೆ ಮಾಡ್ಬಿಡಿ. ಇಲ್ಲಮ್ಮ, ನಿಮ್ ಪೂಜೆಗೆ ನೀವು ಸ್ವಲ್ಪ ಕಾಯ್ಬೇಕಾಗುತ್ತೆ. ಯಾಕೆ? ಇಲ್ಲಿ ನಿತ್ಯ ಮೊದಲನೇ ಪೂಜೆ ಸಂಸ್ಥಾನದವರದ್ದೇ ಆಗ್ಬೇಕು. ಅಮ್ಮಾಜಿಯವರೇ ಅವ್ರ ಕೈಯಿಂದಾನೇ ದೀಪ ಹಚ್ಚಿ ಪರದೆ ಹಾಕೊಂಡು ಮೊದಲನೇ ಪೂಜೆ ಮಾಡ್ತಾರೆ. ಆಮೇಲೆ ಜನಸಾಮಾನ್ಯರು. ನಾವೆಲ್ಲ ಸಾಮಾನ್ಯ ಜನ ಅಂತೆ, ಆ ಲೇಡೀಸ್ ಒಂದು ಸ್ಪೆಷಲ್ ಅಂತಾನೋ ಅಥವಾ ಮನುಷ್ಯ ಅಲ್ಲ ಅಂತಾನೋ? ಸತ್ಯ, ಈ ಊರಿಗೆ ಬಂದಿದ್ದೀವಿ, ಇಲ್ಲಿ ರೀತಿ ನೀತಿಗೆ ಹೊಂದ್ಕೊಂಡು ಹೋಗ್ಬೇಕು. ಈಗೇನಮ್ಮ, ಇಲ್ಲೇ ಕಾಯ್ತಿರೋ ಅಥವಾ ಆಮೇಲೆ ಬರ್ತಿರೋ? ಅಮ್ಮಾಜಿ ಬರೋದು ತುಂಬಾ ತಡ ಆಗುತ್ತೇನು? ಇಲ್ಲಮ್ಮ, ಇಷ್ಟರಲ್ಲೇ ಬರಬೇಕಾಗಿತ್ತು. ನಿಮಗೆ ಗೊತ್ತಲ್ಲ, ಸಂಸ್ಥಾನದ 100 ವ್ಯವಹಾರ, ಬಂದೇ ಬರ್ತಾರೆ. ಹಾಗಿದ್ರೆ ಕಾಯ್ತೀವಿ ಅಲ್ವಾ ಸತ್ಯ? ನೀನು ಹೆಂಗೆ ಹೇಳ್ತೀವಿ ಹಂಗೆ. ಸರಿ, ನಾನು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಶುರು ಆಯ್ತು ಹಿಡ್ದು. ನಮಸ್ಕಾರ ಅಮ್ಮಾಜಿ. ದೇವಸ್ಥಾನಕ್ಕೆ ಗೊತ್ತು ಅಮ್ಮಾಜಿ, ನಿತ್ಯ ಹೋಗೋದು. ಹರಿ ಓಂ. ಹರಿ ಓಂ. ಒಂದು ಕೆಟ್ಟ ಸುದ್ದಿ. ನಮ್ ಜಮೀನ್ ಮಾಡೋ ಮಾದ ವಿಷ ಕುಡಿದು ಸಾಯೋ ಪ್ರಯತ್ನ ಮಾಡಿದ್ದಾನೆ. ಸತ್ನಾ? ಇಲ್ಲ, ಆಸ್ಪತ್ರೆಲಿದ್ದಾನೆ, ಬದುಕೋ ಅವಕಾಶಗಳಿಲ್ಲ. ಆತ್ಮಹತ್ಯೆಗೆ ಕಾರಣ? ಸಾಲ. 3 ತಂಗಿರ್ ಮದ್ವೆಗೆ ಮಾಡ್ಕೊಂಡಿದ್ದು. ಅವನ ಹಣೆ ಬರಹ. ತಾವು ಬರ್ತೀರೇನೋ ಅಂತ. ನೀವು ಸಂಸ್ಥಾನಕ್ಕೆ ಬನ್ನಿ. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಮೊದಲ ಪೂಜೆ ಆಗ್ಬೇಕಲ್ಲ. ಸಾವಿತ್ರಿನ ಹೋಗಿದ್ದಾಳೆ ತಾನು ಪೂಜೆ ಮಾಡ್ಸೋದಕ್ಕೆ. ತಮ್ಮ ಪೂಜೆ ಆಗೋದಕ್ಕೆ ಕಾಯ್ತಿರ್ಬೇಕು. ಹೋಗ್ ಬನ್ನಿ, ಹೋಗ್ ಬನ್ನಿ. ದೇವಸ್ಥಾನದ ಬಾಗ್ಲ ತೆಗೆದಿದ್ಯಾ? ಹೋದ ಮೇಲೆ ತಾರೆ ತೆಗಿಯೋದು. ಸರಿ.
ನಾರಾಯಣಪ್ಪ ಸಂಸ್ಥಾನಕ್ಕೆ ನಡೀರಿ. ಅಮ್ಮಾಜಿ ಪೂಜೆ ವಾಪಸ್ ನಡೀರಿ. ಅಮ್ಮಾಜಿ ತಾವು ಹೋಗದೆ ಇದ್ರೆ ದಿನವೆಲ್ಲ ನಡೆಯೋದೇ ಇಲ್ಲ ದೇವಿಗೆ ಪೂಜೆ. ಬೇಡ, ನಾಳೆ ರುದ್ರಾಭಿಷೇಕ ಮಾಡಿಸೋಣ. ಇವತ್ತಿನ ತಪ್ಪಿಗೆ ತಪ್ಪು ನಡೀಲಿ. ತಿರುಗಿಸಿ. ಊರಿಗೆ ಮುಂಚೆ ಬಂದ್ಬಿಡೋಣ ಅಂತಂದೆ. ದೇವ್ರಿಗೆ ಸುಪ್ರಭಾತ ಆಡ್ತೀನಿ ಅಂತಂದೆ. ಈಗ ನೋಡು ಹೇಗಾಯ್ತು. ನಿಮ್ದೇ ಮಲ್ಗಕ್ಕೂ ಬಿಡ್ಲಿಲ್ಲ, ಕರ್ಕೊ ಬಂದೆ. ಈಗ ಏನಾಯ್ತು ಸತ್ಯ? ಬಂದಿದ್ದಾಯ್ತು. ನೋಡಿ, ಗಿಡ ಹಕ್ಕಿ ಮರ ಎಷ್ಟ್ ಚೆನ್ನಾಗಿದೆ. ಅದನ್ನ ನೋಡಿ ಸಂತೋಷ ಪಡಿ. ನಾನು ನಿನ್ನೆ ನೋಡ್ತಾ ಇರ್ತೀನಿ, ನಿನ್ನಲ್ಲೇ ನನ್ ಜಗತ್ತು. ಜೊತೆಗೆ ಚಿಕ್ಕ ಹುಡುಗಿನೂ ಇದ್ದಾಳೆ. ನಾನೇನು ಕೇಳಿಸ್ಕೊತಿಲ್ಲಪ್ಪ. ಸತ್ಯ, ನೆನ್ನೆ ರಾತ್ರಿ ಮಾವ ಫೋನ್ ಮಾಡಿದ್ರು. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಫೋನ್ ಮಾಡಿ ನೋಡಿ. ಸರಿ. ಅಪ್ಪ. ಸತ್ಯ, ಹೇಗಿದ್ಯಾ? ಏನೋ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಸಂದಾಗಿದ್ದೀನಿ. ಹೇಳೋದೇನ್ ಬಂತು, ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ವೆರಿ ಗುಡ್. ಸ್ವಲ್ಪ ಶಿಸ್ತು ಕಲಿತಾ ಇದೆಯಾ? ಬೇಕು ಬಿಡು. ಅಪ್ಪ ಅನ್ನಿಸ್ಕೊಂಡ್ಮೇಲೆ ನಿನಗೆ ಶಿಸ್ತಿಲ್ದೇ ಇದ್ರೆ ನಿನ್ನ ಮಕ್ಳಿಂದೇನು ಕಲಿತಾರೆ? ಆಯ್ತಪ್ಪ. ನಾವಿಲ್ಲಿ ಬಂದಿದ್ದಷ್ಟೇ. ಪೂಜೆ ಲೇಟು. ಅಮ್ಮಾಜಿ ಬರ್ಬೇಕಂತೆ. ಅವ್ರು ಬಂದ್ಮೇಲೆ ಅವ್ರ ಕೈಯಿಂದಾನೆ ಪೂಜೆ ಅಂತೆ. ಅದಾದ್ಮ್ಯಾಕೆ ಎಲ್ಲರೂ ಕೈ ಮುಗಿಬೇಕಂತೆ. ಇದು ಅತಿ ಅಲ್ವಾ? ದೇವ್ರಿಗೆ ಯಾವ ರಿಸರ್ವೇಶನ್? ಅದಕ್ಕೆ ಈ ಊರವರು ಕೂತ್ರೆ ಅಮ್ಮಾಜಿ, ನಿಂತ್ರೆ ಅಮ್ಮಾಜಿ, ಕೂತ್ರೆ ಅಮ್ಮಾಜಿ, ನಿಂತ್ರೆ ಅಮ್ಮಾಜಿ. ಅದೇ ವಿಷಯನೇ ನಿನ್ನ ಹತ್ರ ಮಾತಾಡೋದಿತ್ತು ಸತ್ಯ. ಸಾವಿತ್ರಿ ಅಲ್ಲೇ ನಿನ್ ಪಕ್ಕದಲ್ಲಿದ್ದಾಳ? ಹಾ, ಇದ್ದಾಳಪ್ಪ. ಕೊಟ್ಟೆ. ಅಪ್ಪ. ಹೇಳಿ ಮಾವ. ಹೇಗಿದ್ಯಾ ಸಾವಿತ್ರಿ? ನಾನ್ ಚೆನ್ನಾಗಿದ್ದೀನಿ. ನಿನ್ನೆ ಅಷ್ಟೇ ಮಾತಾಡಿದ್ನಲ್ಲ ಮಾವ. ಹಾ ಹೌದು. ದೇವಸ್ಥಾನಕ್ಕೆ ಹೋಗಿದ್ದೀರಂತೆ? ಹಾ ಮಾವ. ಮಾವ, ನಾನು ಆಮೇಲೆ ಮಾಡ್ತೀನಿ. ಈ ಸತ್ಯನ್ಗೆ ಸ್ವಲ್ಪನೂ ಸೂಕ್ಷ್ಮ ಗೊತ್ತಾಗಲ್ಲ. ಇದ್ಯಾ ಖರ್ಚಕರೆ ಬೀಗ ಹಾಕ್ತಿದ್ದೀರಿ? ಅಮ್ಮಾಜಿ ಬರೋದಿಲ್ವಲ್ಲಮ್ಮ. ಅದಕ್ಕೆ ಅವ್ರು ಬಂದು ಮೊದಲನೇ ಪೂಜೆ ಮಾಡೋವರೆಗೂ ಬೇರೆ ಯಾರ್ದು ಪೂಜೆ ಮಾಡೋ ಹಾಗಿಲ್ಲ. ಇದೆಂತ ವ್ಯವಸ್ಥೆ? ನಾವೆಲ್ಲರೂ ಕಾಯ್ತಾ ಇದೀವಲ್ಲ. ನಾಳೆ ಬನ್ನಿ ಅಷ್ಟೇಮ್ಮ. ಬನ್ನಿ. ಎಡವಟ್ಟು ಊರಿದು, ಹೇಳ್ತೀನಿ ಕೇಳೋ. ಊರನ್ನ ಯಾಕೆ ಬೈತೀರಾ ಬಾಬಾ? ಏನ್ರಿ, ಬಂದಿದ್ದ ದಿನಾನೇ ದೇವಿ ದರ್ಶನ ಇಲ್ದೇ ಇರೋ ಹಾಗಾಯ್ತಲ್ಲ. ನಮ್ದೇನ್ ತಪ್ಪೈತೆ? ಶಿಸ್ತಾಗಿ ಬಂದಿರ್ಲಿಲ್ವ ನಾವು? ಸರಿ ನಡೀರಿ, ಸಂಸ್ಥಾನಕ್ಕೆ ಹೋಗಿ ಅಮ್ಮಾಜಿಯವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಬನ್ನಿ ಸತ್ಯ, ಬನ್ನಿ ನಡಿ. ಬಾ ಹೆಂಗೈತೆ ಒಳ್ಳೆ. ಸತ್ಯ, ಮೆತ್ತಗ್ ಮಾತಾಡಿ. ಅಲ್ಲ, ಅರಮನೆ ಇದ್ದಂಗೈತೆ ಎಂದೆ. ಜಾರ್ ಬಿಟ್ಬಿಟ್ರೆ? ಜಾರ್ ಯಾಕೆ ಬೀಳ್ತೀರಾ? ಭದ್ರವಾಗಿ ಕಾಲಿಡಿ. ನೆಲ ನುಣಪಾಗೈತೆ, ಅದಕ್ಕೆ ಹೇಳ್ದೆ. ನಾನು ಹೇಳಿಲ್ವಾ ಬಾಬಾ ಈ ಊರು ಗ್ರೇಟು ಅಂತ? ಅಮ್ಮ ತಾಯಿ ಸುಮ್ಕೆ ನಡಿ. ನಿನ್ ಫ್ರೆಂಡ್ ಒಳ್ಳೆ ಟಿಬೇಟ್ ಇಂದ ಓಡ್ ಬಂದಾಗ ಅವನೇ. ಯಾರು? ಮಲ್ಲಿಕಾರ್ಜುನ್ ಗೌಡ. ಅಕ್ಕ ನೋಡಕ್ಕ. ಸತ್ಯ, ಸ್ವಲ್ಪ ಗಂಭೀರವಾಗಿರ್ತೀರಾ? ಸಂಸ್ಥಾನ ಇದು. ಆಯ್ತು ಮೇಡಮ್, ಇನ್ಮೇಲೆ ಅಣ್ಣ ಫುಲ್ಲು ಸೀರಿಯಸ್, ಓಕೆನಾ? ಒಂದ್ ಮಾತು ಆಡ್ಬಾರ್ದು. ಮಾತಾಡಿದ್ರು ತೂಕವಾಗಿ ಆಡ್ಬೇಕು. ಒಂದ್ 4 kg ಕಲ್ ಕಟ್ಕೊಬಿಡ್ಲಾ? ಸತ್ಯ, ಬರೇ ಬನ್ನಿ ಸತ್ಯ. ನಮಸ್ಕಾರ. ಯಾರು ತಾವು? ಊರಿಗೆ ಹೊಸದಾಗಿ ಬಂದಿದ್ದೀವಿ. ಅಮ್ಮಾಜಿ ಅವ್ರ ದರ್ಶನ ಮಾಡ್ಬೇಕಿತ್ತು. ಯಾಕೆ? ಏನ್ ವಿಷಯ? ಇಂಥ ಉದ್ದೇಶ ಅಂತೇನಿಲ್ಲ, ಅಮ್ಮಾಜಿ ಅವ್ರ ಆಶೀರ್ವಾದ ಪಡಿಬೇಕಿತ್ತು. ಎಲ್ಲಿರೋದು? ನಂಜೇಗೌಡ್ರ ತೋಟದ ಮನೇಲಿ. ಓ, ಅದೇ ಅನ್ಕೋತಿದ್ದೆ, ಎಲ್ಲೋ ನೋಡ್ದ ಹಾಗಿದೆ ಅಂತ. ಉತ್ಸವದಲ್ಲಿ ತಾಯಿ ಮೂರ್ತಿನ ಹೊಡೆಸೋರು ನೀವೇ ಅಲ್ವಾ? ಹೌದು, ಅವರೇ ಅವರು. ಅವತ್ತೇ ಮೇಡಮ್ಗೆ ತಲೆ ಮೇಲೆ ಕೈ ಇಟ್ರು ಅಮ್ಮಾಜಿ. ಆದ್ರೆ ಇವತ್ತು ತಾಯಿ ದರ್ಶನ ಸಿಗದೆ ಇರೋ ಹಾಗೆ ಮಾಡ್ಬಿಟ್ರಿ ಅಮ್ಮಾಜಿಗೆ. ಅಂದ್ರೆ ರೀ ನಾರಾಯಣಪ್ಪ, ಎಷ್ಟು ಜೋರಾಗ್ರಿ ಮಾತಾಡೋದು. ಅಮ್ಮಾಜಿಯವರು ಧ್ಯಾನ ಸಮಾಧಿಯಲ್ಲಿದ್ದಾರೆ. ಅಯ್ಯೋ, ಹೋಗ್ಬಿಟ್ರ? ನಮಸ್ಕಾರ. ನಾವು ಮಲ್ಲಿ ಸ್ನೇಹಿತರು. ನಿಮ್ ತೋಟದ ಮನೇಲೆ ಇರೋದು. ಇಲ್ಲಿ ಅಮ್ಮಾಜಿ ದರ್ಶನ ಮಾಡ್ಕೊಳೋ ಅಂತ ಬಂದು ಸಮಾಧಿ ಅಂತೀರಾ? ಪಾಪ. ಅವ್ರಿಗೆ ಗೊತ್ತಾಗಲ್ಲ. ಧ್ಯಾನದಲ್ಲಿದ್ರೆ ನಾವು ಕಾಯ್ತೀವಿ. ಕಾಯಲೇಬೇಕು.
ಕೂತ್ಕೊಳ್ಳಿ. ನಾರಾಯಣಪ್ಪ, ಮಜ್ಜಿಗೆ ವ್ಯವಸ್ಥೆ ಮಾಡಿ. ವ್ಯವಸ್ಥೆ ಆಗುತ್ತೆ. ಕ್ಷಮಿಸ್ಬೇಕು ಅಮ್ಮಾಜಿಯವರು. ಅಧ್ಯಯನದ ಹೊತ್ತಲ್ಲಿ ಬೇರೆ ಯಾವ ವಿಚಾರವೂ ಬೇಡ. ನಮ್ದೇನಿಲ್ಲ, ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ. ಕಾಯ್ಲಿ, ಅಧ್ಯಯನ ಮುಗಿದ ಮೇಲೆ ಸಂದರ್ಶನ. ಬಂದಿರೋದು ಯಾರು ಅಂತ ಕೇಳಿ ಅಮ್ಮಾಜಿ. ಅಗತ್ಯ ಇಲ್ಲ. ಗದ್ದಿಗೆಯಲ್ಲಿದ್ದ ಮಂತ್ರಿಗಳೇ ಗಂಟೆಗಟ್ಟಲೆ ಕಾದಿದ್ದಾರೆ. ಅಮ್ಮಾಜಿ, ಬಂದಿರೋದು ತಮ್ಮ ಖಾಸ ಶತ್ರು ಸಾವಿತ್ರಿ. ತಮ್ಮ ದಿವ್ಯ ದೃಷ್ಟಿಗೆ ನಿಲುಕದ್ದೇನಿದೆ? ಅವಳಿಂದಾಗಿ ಬೆಳಿಗ್ಗೆ ದೇವಿ ದರ್ಶನ ಆಗದೆ ಬಂದಿದ್ದೀನಿ. ಈಗ ಅವಳು ಬಾಗ್ಲಿಗೆ ಬಂದ ತಕ್ಷಣ ಕೈ ನೀಡಿ ಸ್ವಾಗತಿಸ್ಬೇಕಾ? ಅವಳು ಮುಖ ನೋಡೋದಕ್ಕೂ ಇಷ್ಟ ಆಗ್ತಾ ಇದೆ. ಇವತ್ತು ಸಂದರ್ಶನ ಸಾಧ್ಯ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿ. ಅಮ್ಮಾಜಿಯವ್ರು ನನ್ನ ಸಲಹೆ ಕೇಳೋದಾದ್ರೆ ಕರೆಸಿ ಮಾತಾಡಿಸಿ. ಅವ್ರನ್ನ ಬಗ್ಗು ಬಡಿಯೋಕೆ ಹೊರಟಿದ್ವಿ. ಮೊದಲು ಅವ್ರ ಬಗ್ಗೋ ಹಾಗೆ ಮಾಡಿ. ಗಂಡ ಹೆಂಡ್ತಿಲಿ ಒಂಚೂರು ಹೊಂದಾಣಿಕೆನೇ ಇಲ್ಲ. ಇವಳು ಉಪ್ಪರಿಗೆ, ಅವನು ತಿಪ್ಪೆ. ಆದರೆ ಆ ಗಂಡ ಅನ್ಸ್ಕೊಂಡ ಪ್ರಾಣಿ ಬಳಸ್ಕೊಂಡ್ರೆ ನಮಗೆ ಬೇಕಾದ ವ್ಯಕ್ತಿ ಆಗಬಹುದು. ಹರಚಿತ್ತ ಆಗಲಿ. ಮನೆಗಿಂತ ದೊಡ್ಡದಾಗಿದೆಯಲ್ಲಪ್ಪ ಈ ಮನೆ. ಗೌಡ್ರ ಮನೇಲಿ ಇದ್ದಾಳೋಳು. ಸಾವಿತ್ರಿ, ಸಾವಿತ್ರಿ. ಯಾರು ನೀವು? ನನ್ನ ಹೆಸರು ಶ್ರೀನಿವಾಸ ಅಂತ. ಸಾವಿತ್ರಿ ಇದ್ದಾಳ? ಸಾವಿತ್ರಿ, ಸಾವಿತ್ರಿ. ಸಾವಿತ್ರಿಗೆ ನೀವೇನಾಗ್ಬೇಕು? ಅದು ನಾನು ಸಾವಿತ್ರಿಗೆ ಬಹಳ ದೂರದ ಸಂಬಂಧ. ಸಾವಿತ್ರಿಯಿಂದ ನಿಮ್ಗೇನಾಗ್ಬೇಕಿತ್ತು? ಅದು ನಾನು ಸಾವಿತ್ರಿ ನೋಡಿ ತುಂಬಾ ದಿನ ಆಗೋಯ್ತು. ಅದಕ್ಕೆ ಒಂದ್ಸರಿ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಾವಿತ್ರಿ ಇರೋದು ಇಲ್ಲಲ್ಲ. ಇಲ್ಲಲ್ವಾ? ಮತ್ ನಾನು ಅಲ್ಲಿ ಕೇಳಿದ್ದಕ್ಕೆ ಹಿಂಗೆ ಸೀದಾ ಹೋಗಿ ಆ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಎಡಗಡೆ ತಿರ್ಕೊಳ್ಳಿ, ಅಲ್ಲಿ ಗೌಡ್ರ ಮನೆ ಅಲ್ಲೇ ಇರೋದು ಅಂತ ಹೇಳಿದ್ರು. ಅವ್ರಿರೋದು ನಮ್ ತೋಟದ ಮನೆಯಲ್ಲಿ. ತೋಟದ ಮನೆಲ್ಲ ಅದಿರೋದಲ್ಲಿ? ಇಲ್ಲಿಂದ ನೇರ ಹೋಗಿ ಎಡಕ್ ತಿರ್ಕೊಳ್ಳಿ. ಅಲ್ಲಿ ಒಂದು ಮಾವಿನ ತೋಪಿದೆ. ಆ ತೋಪಿನ ಪಕ್ಕದ್ದೇ ತೋಟದ ಮನೆ. ನಂಜೇಗೌಡ್ರ ತೋಟದ ಮನೆ ಅಂತ ಬೋರ್ಡ್ ಇದೆ. ಬೋರ್ಡ್ ಹೋಗ್ತೀನಮ್ಮ, ತುಂಬಾ ಉಪಕಾರ ಆಯ್ತು. ಬರ್ತೀನಿ. ಮಲ್ಲಿ, ಮನೇಲಿ ಸಾವಿತ್ರಿ ಇದ್ಲಾ? ಇಲ್ಲಮ್ಮ, ಎಲ್ಲ ದೇವಸ್ಥಾನಕ್ಕೆ ಹೋದ್ರು. ನೀವೊಂದು ಕೆಲಸ ಮಾಡಿ, ಇಲ್ಲಿಂದ ನೇರ ದೇವಸ್ಥಾನ ಹತ್ರ ಹೋಗಿ. ಸಾವಿತ್ರಿ ಅಲ್ಲೇ ಸಿಗ್ತಾಳೆ. ಹೌದು ಹೌದು, ನನಗೆ ಹೊಳಿಲೇ ಇಲ್ಲ ಇದು. ತುಂಬಾ ಉಪಕಾರ ಆಯ್ತಮ್ಮ, ಬರ್ತೀನಿ. ಬಾ ತಾಯಿ, ಬಾ ಕೂತ್ಕೋ. ನಿಮ್ಮೆದ್ರಿಗೆ ನಾವು ಕೂತ್ಕೊಳ್ಳೋದ ಅಮ್ಮಾಜಿ? ಸಾವಿತ್ರಿ, ಅವರೇ ಹೇಳೋರೆ ಅಮ್ಮಾಜಿಗೆ ಬಸ್ರಿ ಹೆಂಗಸು ನಿಂತಿದ್ರೆ ಸುಸ್ತಾಗತ್ತೆ ಅಂತ. ಇವರು ನಮ್ಮ ಯಜಮಾನ್ರು ಸತ್ಯಜಿತ್, ನಾನು ಸಾವಿತ್ರಿ. ನಾವಿಬ್ರು ಇದೇ ಊರಲ್ಲಿ ಒಂದು 4-5 ತಿಂಗಳು ಇರೋಣ ಅಂತ ಅನ್ಕೊಂಡಿದೀವಿ. ನಮ್ಮ ಅನುಮತಿ ಕೇಳ್ತಿರೋದೇ ಆದ್ರೆ ಧಾರಾಳವಾಗಿ. ಈ ಹಳ್ಳಿಗೂ ನಿನ್ನಂತ ವಿದ್ಯಾವಂತೆಯ ಅಗತ್ಯ ಇದೆ. ಅಯ್ಯಯ್ಯೋ, ನಾನಷ್ಟೊಂದು ಓದ್ಕೊಂಡಿಲ್ಲ ಅಮ್ಮಾಜಿ. ಆದ್ರೂ ಸಂಸ್ಕಾರವಂತೆ, ಗುಣವಂತೆ, ಇದೇ ನಿಜವಾದ ವಿದ್ಯೆ. ನಿಮ್ಮ ಆಶೀರ್ವಾದ. ತಾಯಿ ಕರೆಸ್ಕೊಂಡಿದ್ದಾಳೆ. ನಾನು ಉತ್ಸವಕ್ಕೆ ಬಂದಿದ್ದೆ.
ತಾಯಿ ಕೃಪೆ ಈ ಊರಲ್ಲಿ ಅಂಗೈಯಷ್ಟಗಲ ಜಮೀನ್ ತಗೊಂಡಿದೀವಿ. ಆ ಭೂಮಿ ಋಣನೇ ನಮ್ಮನೇಲಿ ಕರೆಸ್ಕೊಂಡಿದೆ ಅಂತ ಅನ್ಕೊಂಡಿದೀವಿ. ಸಂತೋಷ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಆದ್ರೆ ತಮ್ಮಿಂದ ದಿನದ ಮೊದಲನೇ ಪೂಜೆ ಆಗದೆ ನಮಗೂ ತಾಯಿ ದರ್ಶನ ಆಗ್ಲಿಲ್ಲ. ಅತಂತ್ರ ಸ್ಥಿತಿ ಇತ್ತು, ಬರೋಕ್ಕಾಗ್ಲಿಲ್ಲ. ಇವತ್ತು ದಿನವಿಡೀ ತಾಯಿಗೆ ಪೂಜೆ ಇಲ್ದಾಗಾಯ್ತು. ಅದೇನೇ ಆಗಿರ್ಲಿ, ತಪ್ಪಿಸ್ಬಾರ್ದಿತ್ತು ಪೂಜೆನ. ಅಮ್ಮಾಜಿಗೆ ಹೀಗೆ ಮಾಡಿ ಹಾಗೆ ಮಾಡಬೇಡಿ ಅಂತ ಹೇಳೋಷ್ಟು ದೊಡ್ಡವ್ರು ಯಾರು ಇಲ್ಲ ಈ ಊರಲ್ಲಿ. ಕ್ಷಮಿಸಿ, ನನ್ನ ಮಾತಿನ ಅರ್ಥ ನಾನು ದೊಡ್ಡೋಳು ಅಂತಲ್ಲ, ತಾಯಿಗೆ ಪೂಜೆ ತಪ್ಪಬಾರ್ದಿತ್ತು ಅಂತ ಹೇಳಿದೆ. ಕಾರಣ ಇಲ್ಲದೆ ಏನೂ ನಡೆಯಲ್ಲ. ಊರಲ್ಲಿ ಮಾದ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಪ್ರಯತ್ನ ಪಟ್ಟು ಸೀರಿಯಸ್ ಆಗಿ ಆಸ್ಪತ್ರೆ ಸೇರ್ಕೊಂಡಿದ್ದಾನೆ. ಜೀವ ಉಳಿಸೋದಕ್ಕಿಂತ ಪೂಜೆ ಮಾಡೋದು ಮುಖ್ಯ ಅಲ್ಲ ಅನ್ನೋದು ಅಮ್ಮಾಜಿ ಅಭಿಪ್ರಾಯ. ಹೌದಾ? ಇದು ನಮಗೆ ಗೊತ್ತಿರಲಿಲ್ಲ, ಪುರೋಹಿತರು ಹೇಳಲಿಲ್ಲ. ಕ್ಷಮಿಸಿ ಅಮ್ಮಾಜಿ. ಎಲ್ಲದಕ್ಕೂ ಕಾರಣ ಇರುತ್ತೆ. ಅವ್ರವ್ರ ಮಟ್ಟಿಗೆ ಎಲ್ಲದನ್ನು ಒಳ್ಳೆಯದನ್ನೇ ಸರಿಯಾದನ್ನೇ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ರೆ ಸಾಕು.